ಪಾಕಿಸ್ತಾನ ಭಾರತದ ಮೇಲೆ ಮಾಡಿದಂಥ ಡ್ರೋನ್ ದಾಳಿಗೆ ಪ್ರತಿಯಾಗಿ ಭಾರತ ಮಿಸೈಲ್ ಮೂಲಕ ಉತ್ತರ ಕೊಟ್ಟಿದೆ. ಪಾಕಿಸ್ತಾನದ ಸೇನಾ ನೆಲೆಗಳನ್ನು ಗುರಿಯಾಗಿರಿಸಿಕೊಂಡು ದಾಳಿ ಮಾಡಿದೆ. ನಾನು ಮಾಹಿತಿ ಕೊಡ್ತಾ ಇದ್ದೆ ಆಗಲೇ, ಯಾವ ಸೇನಾ ನೆಲೆಗಳು ಪಾಕಿಸ್ತಾನದ ಮೇಲೆ ಭಾರತ ಅಟ್ಯಾಕ್ ಮಾಡಿರೋದು, ಯಾವ ಸೇನಾ ನೆಲೆಗಳನ್ನು ಗುರಿಯಾಗಿರಿಸಿ ಅಂತ. ಒಂದಿಷ್ಟು ಸೇನಾ ನೆಲೆಗಳು ಪರ್ಟಿಕ್ಯುಲರ್ ಆಗಿ ಪಾಕಿಸ್ತಾನಕ್ಕೆ ಯಾಕೆ ಮಹತ್ವ, ಆ ಸೇನಾ ನೆಲೆಗಳು, ವಾಯು ನೆಲೆಗಳು ಅನ್ನೋ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ನಾನು. ಮೊದಲ ವಿಚಾರ ನೀವು ಗಮನಿಸಬೇಕಾಗಿರೋದು ನೂರ್ ಖಾನ್ ಏರ್ ಬೇಸ್ ರಾವಲ್ಪಿಂಡಿ. ಇದು ಇವತ್ತು ಭಾರತದ ಮಿಸೈಲ್ ಅಟ್ಯಾಕಿಗೆ ಸಿಲುಕಿದೆ. ಈ ಏರ್ ಬೇಸ್ನ ವಿಶೇಷತೆ ಏನು ಅಂತ ನಾನು ಹೇಳ್ತೀನಿ. ರಾವಲ್ಪಿಂಡಿ ಅನ್ನುವಂಥ ಹೆಸರು ಕೇಳಿದರೆ, ಮೊನ್ನೆ ಪಾಕಿಸ್ತಾನದ ಸೇನಾ ವಕ್ತಾರ ಮಾತನಾಡುವಾಗ ನಮ್ಮ ರಾವಲ್ಪಿಂಡಿ ಮೇಲೆ ಅಟ್ಯಾಕ್ ಆಗಿದೆ ಅಂತ ಮೆತ್ತಗಿನ ಸ್ವರದಲ್ಲಿ ಹೇಳ್ತಾ ಇದ್ದ. ಕಾರಣ ಏನು ಅಂತಂದರೆ, ಅವರ ಮಿಲಿಟರಿ ಹೆಡ್ ಕ್ವಾರ್ಟರ್ಸು ನಮ್ಮ ದಿಲ್ಲಿ ಮೇಲೆ ಅಟ್ಯಾಕ್ ಮಾಡ್ದಂಗೆ. ಪಾಕಿಸ್ತಾನ ಎಲ್ಲಾದರೂ ದಿಲ್ಲಿ ಮೇಲೆ ಅಟ್ಯಾಕ್ ಮಾಡಿದರೆ ನಾವು ಹೇಗೋ ಹಾಗೆ ಪಾಕಿಸ್ತಾನದ ಪರಿಸ್ಥಿತಿ ರಾವಲ್ಪಿಂಡಿ ಮೇಲೆ ಅಟ್ಯಾಕ್ ಆಗಿರೋದು. ನೂರ್ ಖಾನ್ ಏರ್ ಬೇಸ್ ಎಲ್ಲಿದೆ? ಇದು ಇಸ್ಲಾಮಾಬಾದ್ನ ಮಿಲಿಟರಿ ಹೆಡ್ ಕ್ವಾರ್ಟರ್ಸ್, ಇಸ್ಲಾಮಾಬಾದ್ ಕ್ಯಾಪಿಟಲ್. ಇಸ್ಲಾಮಾಬಾದ್ನಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಇದರ ಅರ್ಥ ಏನು? ನಾವು ಬಯಸಿದ್ರೆ ಇಸ್ಲಾಮಾಬಾದ್ನ ಮೇಲೂ ಕೂಡ ಅಟ್ಯಾಕ್ ಮಾಡ್ತೀವಿ, ನಮ್ಮ ಶಕ್ತಿ ಹಂಗಿದೆ ಅಂತ ಸೂಚನೆ ಕೊಟ್ಟಿರೋದು ಭಾರತ. ಈ ವಾಯುನೆಲೆಯ ಮೇಲೆ, ಈ ಏರ್ಬೇಸ್ನ ಮೇಲೆ ದಾಳಿ ಮಾಡುವ ಮುಖಾಂತರ. ಎರಡನೇದ್ದು, ಇದು ಪಾಕಿಸ್ತಾನದ ಅತ್ಯಂತ ಭದ್ರತೆ ಇರುವಂಥ ವಾಯುನೆಲೆ, ಅತ್ಯಂತ ಭದ್ರತೆ, ಹೈ ಸೆಕ್ಯೂರಿಟಿ ಇರುವಂಥ ವಾಯುನೆಲೆ ಇದು. ಎಲ್ಲ ವಾಯುನೆಲೆಗಳು ಕೂಡ ಹೈ ಸೆಕ್ಯೂರಿಟಿನೇ ಇರುತ್ತೆ, ಬಟ್ ಇದರದ್ದು ತೂಕ ಜಾಸ್ತಿ ಪಾಕಿಸ್ತಾನದಲ್ಲಿ. ನೂರ್ ಖಾನ್ ಏರ್ ಬೇಸ್ನ ತೂಕ ಪಾಕಿಸ್ತಾನದಲ್ಲಿ ಜಾಸ್ತಿ. 40 ಏರ್ ಬೇಸ್ಗಳಿದ್ದಾವೆ ಪಾಕಿಸ್ತಾನದಲ್ಲಿ, ಈ ಏರ್ ಬೇಸ್ನ ತೂಕ ಜಾಸ್ತಿ. ಇನ್ನೊಂದು ವಿಚಾರ, ಇಲ್ಲಿ 5 ರಿಂದ 6 ಯುದ್ಧ ವಿಮಾನಗಳ ಸ್ಕ್ವಾಡ್ರನ್ ಇದೆ. ಯುದ್ಧ ವಿಮಾನಗಳ ಸ್ಕ್ವಾಡ್ರನ್ ಅಂತಂದ್ರೆ 5-6 ಯುದ್ಧ ವಿಮಾನ ಅಂತಲ್ಲ, ಒಂದು ಇಡೀ ಸ್ಕ್ವಾಡ್ರನ್ನು, 5x1 ಸ್ಕ್ವಾಡ್ರನ್ನು. ಎಷ್ಟು ಯುದ್ಧ ವಿಮಾನಗಳನ್ನು ನಿಲ್ಲಿಸಿದ್ದಾರೆ ಅವರು. ಆ ಜಾಗದ ಮೇಲೆ ಅಟ್ಯಾಕ್ ಆಗಿರೋದು. ಒಂದು ಸ್ಕ್ವಾಡ್ರನ್ ಅಂತಂದ್ರೆ ಎಷ್ಟು? 18 ರಿಂದ 20 ಯುದ್ಧ ವಿಮಾನಗಳು. 18 ರಿಂದ 20 ಯುದ್ಧ ವಿಮಾನಗಳಿರೋದು ಅಂತಂದ್ರೆ ಒಂದು ಸ್ಕ್ವಾಡ್ರನ್. ಅಂತ 5-6 ಸ್ಕ್ವಾಡ್ರನ್ ಇರುವಂತ ಜಾಗ ಅದು. ಅದರ ಮೇಲೆ ಅಟ್ಯಾಕ್ ಆಗಿರೋದು. ಅತ್ಯಂತ ಹೆಚ್ಚು ಭದ್ರತೆ ಇರುವಂಥ ಏರ್ ಬೇಸ್ನ ಮೇಲೆ ದಾಳಿಯಾಗಿದೆ. ಇನ್ನು ಮುರೀದ್ ಏರ್ ಬೇಸ್ ಚಕ್ವಾಲ್, ಇದು ಮತ್ತೊಂದು ದಾಳಿಯಾಗಿರೋದು. ಪಾಕಿಸ್ತಾನದ ಡ್ರೋನ್ ಆಪರೇಷನ್ನ ಪ್ರಮುಖ ಕೇಂದ್ರ ಇದು. ಈ ಏರ್ ಬೇಸ್ನಿಂದ ಡ್ರೋನ್ ಆಪರೇಷನ್ ನಡೆಯುತ್ತೆ. ಮುರೀದ್ನಲ್ಲಿ, ಚಕ್ವಾಲ್ನಲ್ಲಿರುವಂಥ ಏರ್ ಬೇಸ್ಗೆ ಭಾರತದತ್ತ ಕಳಿಸ್ತಾ ಇರುವಂಥ UAV ಅಂದರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್, ಡ್ರೋನ್ಗಳು ಇಲ್ಲಿಂದಲೇ ಆಪರೇಟ್ ಆಗ್ತಾ ಇರೋದು. ಆ ರೀತಿಯ ವಾಯುನೆಲೆ ಇದು. ಡ್ರೋನ್ ನೆಲೆಗಳನ್ನು ಗುರಿಯಾಗಿರಿಸಿ ಇದರ ಮೇಲೆ ಭಾರತ ಅಟ್ಯಾಕ್ ಮಾಡಿದೆ. ಟರ್ಕಿ ಕೊಟ್ಟಿರುವಂಥ ಡ್ರೋನ್ಗಳು ಇಲ್ಲಿದ್ದಾವೆ. ಇನ್ನು ರಫೀಕ್ಯೂ ಏರ್ ಬೇಸ್ ಶೋರ್ಕೋಟ್, ಇದರದ್ದು ವಿಶೇಷತೆ ಏನು ಅಂತಂದರೆ, ಭಾರತದ ಮೇಲೆ ಈಗ ನಡೀತಾ ಇರುವಂಥ ಕಾರ್ಯಾಚರಣೆ ಇದೆಯಲ್ಲ, ಅದೆಲ್ಲವೂ ಆಪರೇಟ್ ಆಗ್ತಾ ಇರೋದು ಇಲ್ಲಿಂದಲೇ. ಪಾಕಿಸ್ತಾನದ ಬತ್ತಳಿಕೆಯಲ್ಲಿರುವಂಥ ಪ್ರಬಲ ವಿಮಾನ JF-17 ಇಲ್ಲೇ ಇರೋದು. JF-17ನ ಸ್ಕ್ವಾಡ್ರನ್ ಇರೋದಿಲ್ಲೇ. ಮಿರಾಜ್ ಇದೆ ಪಾಕಿಸ್ತಾನದ ಬಳಿ, ಮಿರಾಜ್ 3 ಫೈಟರ್ ಜೆಟ್ ಇದೆ. ಆ ಮಿರಾಜ್ 3 ಫೈಟರ್ ಜೆಟ್ಟು ಕೂಡ ಇಲ್ಲಿಂದಲೇ ಆಪರೇಟ್ ಆಗೋದು. ಆ ಸ್ಕ್ವಾಡ್ರನ್ನು ಕೂಡ ಇಲ್ಲೇ ಇರೋದು. ಚೀನಾ ನಿರ್ಮಿತ ಆಯುಧಗಳು ಕೂಡ ಹೆಚ್ಚು ಶೇಖರಣೆಯಾಗಿರೋದು ಇದೇ ಏರ್ ಬೇಸ್ನಲ್ಲಿ, ಅಂದರೆ ವಾಯುಪಡೆಗೆ ಬೇಕಾದಂಥ. ಪಾಕಿಸ್ತಾನದ ರಕ್ಷಣಾ ವಲಯದ ಪ್ರಮುಖ ಏರ್ ಬೇಸ್ಗೂ ಭಾರತ ಗುಣ ಕೊಟ್ಟಿದೆ. ಇದಿಷ್ಟು ಏರ್ ಬೇಸ್ಗೆ ಸಂಬಂಧಿಸಿದಂಥ ಮಾಹಿತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.